ನೋಡಿ, ನ್ಯೂಸ್ ಅವರ್ ಫಸ್ಟ್ ಹಾಫ್ನಲ್ಲಿ ಪಶ್ಚಿಮ ಬಂಗಾಳ ತಮಿಳುನಾಡು ಎರಡೂ ಮುಗಿಸ್ಬಿಡೋಣ, ಆಮೇಲೆ ಕೇರಳ, ಅಸ್ಸಾಮು, ಪುದುಚೇರಿ ಮುಗಿಸಿ ಕರ್ನಾಟಕದ ಬೈ ಎಲೆಕ್ಷನ್ ಹೇಳೋಣ ಅಂತಿದ್ದೆ ನಾನು. ಪಶ್ಚಿಮ ಬಂಗಾಳದ್ದೇ ಕಥೆ ಮುಗಿತಾ ಇಲ್ಲ. ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು ಒಬ್ಬ ಉತ್ತರಾಖಂಡದ ವ್ಯಕ್ತಿಯೊಬ್ಬರು ಮಾಡಿದ್ದ ಟ್ವೀಟೊಂದನ್ನು ಹಂಚಿಕೊಂಡಿದ್ದಾರೆ. ಗಂಗೋತ್ರಿಯಿಂದ ಗಂಗಾಸಾಗರದ ತನಕ ಕೇಸರಿಮಯವಾಯಿತು ಅಂತ. ಗಂಗೋತ್ರಿಯಿಂದ ಅಂದರೆ ಗಂಗಾ ನದಿ ಹುಟ್ಟಿ ಹರಿದು ಬಂದು ಗಂಗಾಸಾಗರ ಪಶ್ಚಿಮ ಬಂಗಾಳದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುವ ತನಕದ ಅಷ್ಟೂ ರಾಜ್ಯಗಳು, ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ಪಶ್ಚಿಮ ಬಂಗಾಳ, ಈ ಅಷ್ಟೂ ರಾಜ್ಯಗಳು BJP ಆಡಳಿತಕ್ಕೊಳಪಟ್ಟವು ಅಂತ. ಅದರ ಜೊತೆಗೆ ಅಸ್ಸಾಂ, ಬ್ರಹ್ಮಪುತ್ರ, ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಜೆ BJP ಕಚೇರಿಯಲ್ಲಿನ ಭಾಷಣದಲ್ಲೂ ಹೇಳಿದರು, ಗಂಗೆ ಮತ್ತು ಬ್ರಹ್ಮಪುತ್ರ ಎರಡೂ ಆಶೀರ್ವಾದ ನಮ್ಮ ಮೇಲಾಯಿತು ಅಂತ. ಅವರು 2014ರಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಕಾಶಿಗೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋದಾಗ ಪತ್ರಕರ್ತರ ಮುಂದೆ ಹೇಳಿದ್ರಂತೆ, ನಾನು ಇಲ್ಲಿಗೆ ಬರಲೂ ಇಲ್ಲ, ನನ್ನನ್ನು ಇಲ್ಲಿಗೆ ಯಾರೂ ಕಳಿಸಲೂ ಇಲ್ಲ, ಗಂಗಾ ತಾಯಿ ಕರೆಸ್ಕೊಂಡಿದ್ದಾಳೆ ಅಂತ. ಮ್ಯಾಪ್ ನೋಡ್ತಾ ಇದ್ದೀರಿ, ಗಂಗೋತ್ರಿಯಿಂದ ಗಂಗಾಸಾಗರದ ತನಕ BJPಯ ಅಧಿಕಾರ. ಅಲ್ಲಿ ಕನಿಷ್ಠ 15 ವರ್ಷ ಅಧಿಕಾರ ಕೊಡ್ತಾನೆ. 15 ವರ್ಷ ಆಳಿದ್ದು ತೃಣಮೂಲ ಕಾಂಗ್ರೆಸ್ಸೇ. ಅದರ್ವೈಸ್ ಕಾಂಗ್ರೆಸ್ 20 ವರ್ಷ, ಕಮ್ಯುನಿಸ್ಟ್ ಪಕ್ಷ 33 ವರ್ಷ. BJP ಹೆಂಗೋ ಗೊತ್ತಿಲ್ಲ. ಒಂದು ಉತ್ತಮ ಆಡಳಿತದ ಭರವಸೆಯನ್ನಂತೂ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟರು. ಬದಲಾ ನಹಿ ಬದಲಾವ್ ಅಂದಿದ್ದಾರೆ. ಪ್ರತಿ ಚುನಾವಣೆ ನಡೆದಾಗಲೂ ಅಲ್ಲಿ ಹಿಂಸಾಚಾರವೇ. ಲಾಸ್ಟ್ ಎಲೆಕ್ಷನ್ ಹೇಳಿದ್ನಲ್ಲ, 68 ಹೆಣ ಬಿದ್ದೂರಿ ಅಲ್ಲಿ. ನಿಷ್ಪಾಪಿ ಕಾರ್ಯಕರ್ತರು, ಜನಸಾಮಾನ್ಯರ ಕಗ್ಗೊಲೆಗಳಾಗದೆ ಚುನಾವಣೆ ನಡೆದಿದ್ದು ಫಾರ್ ದ ಫಸ್ಟ್ ಟೈಮ್ ಅಂತಲ್ಲಿ. ಫಾರ್ ದ ಫಸ್ಟ್ ಟೈಮ್ ಚುನಾವಣೆ ಮುಗಿದು ರಿಸಲ್ಟ್ ಬಂದ ಮೇಲೆ ಗೆದ್ದವರು ಸೋತವರ ಮನೆಗಳಿಗೆ ನುಗ್ಗಿ ಹೊಡೆಯೋದು. ಅದಕ್ಕೆ ಬದಲಾ ನಹಿ ಬದಲಾವ್, ಸೇಡಿಲ್ಲ ಬದಲಾವಣೆ ಅನ್ನುವ ಘೋಷಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು. ಮಮತಾ ಬ್ಯಾನರ್ಜಿಯವರು ಆ ಭವಾನಿಪುರದಲ್ಲಿ ಗೆಲ್ತಾರೋ ಸೋಲ್ತಾರೋ ಇನ್ನೂ ಅಪ್ಡೇಟ್ ಆಗಬೇಕಾಗಿದೆ. ಅನೇಕ ಘಟಾನುಘಟಿಗಳು ಗೆದ್ದಿದ್ದಾರೆ, ಅನೇಕ ಘಟಾನುಘಟಿಗಳು ಸೋತಿದ್ದಾರೆ. ಪಶ್ಚಿಮ ಬಂಗಾಳದ ರಿಸಲ್ಟ್ ಹಿಂಗಿದೆ. ನನಗೊಂದೊಂದು ಸಲ ಅದು ಬಹಳ ಅನ್ಫಾರ್ಚುನೇಟ್ ರಾಜ್ಯ ಅನಿಸುತ್ತೆ. ಇದೆಲ್ಲ ಬಿಟ್ಟುಬಿಡಿ ನೀವು, BJP, ಕಾಂಗ್ರೆಸ್ಸು, ತೃಣಮೂಲ ಕಾಂಗ್ರೆಸ್ಸು, ಕಮ್ಯುನಿಸ್ಟ್ ಎಲ್ಲ ಬಿಟ್ಟು. ವಾಟ್ ಅ ರೀಜನ್ ಇಟ್ ವಾಸ್. ಪಶ್ಚಿಮ ಬಂಗಾಳ, ಟೋಟಲ್ ಬಾಂಗ್ಲಾ, ಅವಿಭಜಿತ ಬಂಗಾಳ. ಭಾರತಕ್ಕೆ ಒಂದು ಸಮುದ್ರ ಮಾರ್ಗ ಕಂಡು ಹಿಡಿದು ಬಂದ್ರಲ್ಲ ಹಡಗು ಹತ್ಕೊಂಡು ಯುರೋಪಿಯನ್ ರಾಷ್ಟ್ರಗಳಿಂದ, ವ್ಯಾಪಾರ ಮಾಡ್ತೀವಿ ಅಂತ. ಅವರೆಲ್ಲರೂ ಬಂದಿಳಿದದ್ದು ಕೇರಳದ ಸಮುದ್ರ ತೀರಕ್ಕೆ. ಬಟ್ ಎಸ್ಟಾಬ್ಲಿಷ್ ಆಗಿದ್ದು ಹೋಗಿ ಬಂಗಾಳದಲ್ಲಿ. ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು ಓದ್ತೀವಲ್ಲ ನಾವು ಇತಿಹಾಸದಲ್ಲಿ. ಬಂದಿಳಿದಿದ್ದವರು ಕೇರಳಕ್ಕೆ. ಭಾರತ ತಲುಪೋದುವಪ್ಪ, ವ್ಯಾಪಾರ ಎಲ್ಲಿ ಮಾಡೋದು? ಬಂಗಾಳಕ್ಕೆ ಹೋದರು. ಯಾಕೆ? ಭಾರತದ ಬಿಸ್ನೆಸ್ ಹಬ್ ಆಗಿತ್ತು ಅದು. ಇಡೀ ಪ್ರಪಂಚದ GDPಗೆ ಭಾರತದ ಕಾಂಟ್ರಿಬ್ಯೂಷನ್ 23, 24, 25% ಇದ್ದಾಗ ಅದರಲ್ಲಿ ಬಂಗಾಳದ ಕಾಂಟ್ರಿಬ್ಯೂಷನ್ 40% ಇತ್ತು. 40% ಬಂಗಾಳದ ಕಾಂಟ್ರಿಬ್ಯೂಷನ್ ಇತ್ತು. ಬ್ರಿಟಿಷರು ಆಳಿದರು, ಹರಿದು ತಿಂದರು. ಆದರೂ ಬಂಗಾಳನ ಖಾಲಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ರಾಬರ್ಟ್ ಕ್ಲೈವ್ನ ಕಥೆಯನ್ನು ಓದ್ತೀವಲ್ಲ ನಾವು. ರಾಬರ್ಟ್ ಕ್ಲೈವ್ ಕೆಲವು ದಿನಗಳ ಕಾಲ ಬಂಗಾಳದ ಗವರ್ನರ್ ಆಗಿದ್ದುಕೊಂಡು ವಾಪಸ್ ಹೋಗಿದ್ದು 3 ಲಕ್ಷ ಪೌಂಡ್ ತಗೊಂಡು ಹೋಗಿದ್ದಂತೆ. ಯುರೋಪಿಯನ್ ಅತಿ ದೊಡ್ಡ ಶ್ರೀಮಂತ ಅನ್ನಿಸ್ಕೊಂಡ್ಬಿಟ್ಟ ಆತ. ಅಷ್ಟೆಲ್ಲ ಮಾಡಿದ ಬ್ರಿಟಿಷರು ಬಿಟ್ಟು ಹೋದಾಗಲೂ ಕೂಡ ಭಾರತದ GDPಗೆ 1947ರಲ್ಲಿ ಬಂಗಾಳದ ಕಾಂಟ್ರಿಬ್ಯೂಷನ್ ಇದ್ದದ್ದು 16%, 16% ಇತ್ತು. ಮುಂಬೈ ಪ್ರಾವಿನ್ಸ್ ಮುಂದೆ ಬಂದುಬಿಟ್ಟಿತ್ತು ಅವಾಗ. ಮುಂಬೈ ಪ್ರಾಂತ್ಯ ಅದು 23%ಗೇನೋ ಬಂದಿತ್ತು. ಮುಂಬೈ ಆವಾಗ ಗುಜರಾತ್ ಸೇರಿಸ್ಕೊಂಡು. ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಸರಿ ಹೋಗ್ಬಿಡುತ್ತೆ. 20 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಕಳೆದು ಹೋಯಿತು. ಆನಂತರ ಕಮ್ಯುನಿಸ್ಟರು ಬಂದರು. ಹೋರಾಟ ಮಾಡ್ಕೊಂಡಿದ್ದವರು ಅವರು. ಟ್ರೇಡ್ ಯೂನಿಯನ್ಗಳು, ಮಿಲ್ಗಳಲ್ಲಿ ಸ್ಟ್ರೈಕ್ಗಳು. ಅವರು ಏಕಾಏಕಿ ಅಧಿಕಾರಕ್ಕೆ ಬಂದಾಗ ಸ್ಟ್ರೈಕ್ ಇನ್ನೂ ಜೋರಾದವು.
ನೋಡಿ, ಇಂಡಸ್ಟ್ರಿಯಲೈಸ್ ಆಗಬೇಕಾದಂಥ ಒಂದು ರಾಜ್ಯ, ಅಷ್ಟು ಮುಂದುವರೆದಿದ್ದ ರಾಜ್ಯ ಹೆಂಗೆ ಹಿಂದುಳಿತಾ ಹೋಗ್ಬಿಡ್ತು ಅಂದರೆ, ಅದು ಯಾವುದೋ ಮೊನ್ನೆ ಪ್ರಚಾರದಲ್ಲಿ ಒಂದು ಸಂಖ್ಯೆ ಹೇಳಿದ್ರು, ಕಳೆದ 7 ವರ್ಷದಲ್ಲಿ ಎಷ್ಟು 12,000 ಫ್ಯಾಕ್ಟ್ರಿಗಳು ಬಂದಾಗಿದ್ದಾವಲ್ಲಿ. 12,000 ಫ್ಯಾಕ್ಟ್ರಿಗಳು. 1990ರಲ್ಲಿ ಗ್ಲೋಬಲೈಸೇಷನ್ ಬಂತು. ಗ್ಲೋಬಲೈಸೇಷನ್ನಿನ ಲಾಭ ಅತಿ ಹೆಚ್ಚು ದಕ್ಷಿಣದ ರಾಜ್ಯಗಳು ಪಡ್ಕೊಂಡು, ನೋ ಡೌಟ್. ಅತ್ಯಂತ ಕಡಿಮೆ ಲಾಭ ಆಗಿದ್ದು ಪಶ್ಚಿಮ ಬಂಗಾಳಕ್ಕೆ. ಅಲ್ಲಿದ್ದು ಸರ್ ಬೇಡಪ್ಪ ನಮಗೆ ಫ್ಯಾಕ್ಟ್ರಿ ಅಂತಾರವರು. ಯಾವ MNCನೂ ಬರೋದು ಬೇಡ ನಮ್ಮಲ್ಲಿ. ಫ್ಯಾಕ್ಟ್ರಿಗಳು ಬಂದರೆ, MNCಗಳು ಬಂದರೆ 108 ಕಂಡೀಷನ್ ಹಾಕು. ಯಾಕೆ? ನಾವು ಕಾರ್ಮಿಕರ ಪರ ಅಂತ ತೋರಿಸ್ಕೊತೀವಿ, ಜನಸಾಮಾನ್ಯರ ಪರ ಅಂತ ತೋರಿಸ್ಕೊತೀವಿ. ನಂದಿಗ್ರಾಮದಲ್ಲಿ ಟಾಟಾದವರು ನ್ಯಾನೋ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಹೋದರೆ, ಇದೇ ಮಮತಾ ಬ್ಯಾನರ್ಜಿ ರಣರಂಗ ಮಾಡಿಬಿಟ್ರೋದನ್ನ ನಂದಿಗ್ರಾಮವನ್ನು. ಅದೇ ನಂದಿಗ್ರಾಮದಲ್ಲಿ ಲಾಸ್ಟ್ ಸಲ ಮಮತಾ ಬ್ಯಾನರ್ಜಿ ಸೋತಿದ್ದು. ಈಗ ನೋಡಿ, ಭವಾನಿಪುರದಲ್ಲೂ 6,000 ಟ್ರೇಲಿಂಗ್ ಅಂತೆ, 6,000 ಮತಗಳ ಹಿನ್ನಡೆಯಲ್ಲಿದ್ದಾರೆ ಮಮತಾ ಬ್ಯಾನರ್ಜಿ. ನೋಡಿ, ಅಂಥ ರಾಜ್ಯ, ಅಷ್ಟು ಪೊಟೆನ್ಷಿಯಲ್ ಇದ್ದಂಥ ರಾಜ್ಯ ರಾಂಗ್ ಪಾಲಿಸಿಗಳ ಕಾರಣಕ್ಕಾಗಿ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಡ್ತು. ನಾನೊಂದು ಯಾವುದೋ ಪಾಡ್ಕಾಸ್ಟ್ ನೋಡ್ತಿದ್ದೆ, ಬಂಗಾಳ ವಾಸ್ ಸಿಸ್ಟಮೆಟಿಕಲಿ ಕಿಲ್ಡ್ ಅಂತ. ಕಿಲ್ಡ್ ಅನ್ನೋದಕ್ಕಿಂತ ಇಟ್ಸ್ ಅ ಸುಯಿಸೈಡ್ ಸ್ಟೋರಿ. ಬಂಗಾಳ ಆತ್ಮಹತ್ಯೆ ಮಾಡಿಕೊಳ್ತು ನಿಧಾನವಾಗಿ ಅಂತ. ಗೊತ್ತಿಲ್ಲ ಇನ್ನು ಮುಂದೆ ಅದೇನು ಬದಲಾವಣೆ ಆಗುತ್ತೋ, ಹೆಂಗೆ ಬದಲಾವಣೆ ಆಗುತ್ತೋ, ವಿ ಡೋಂಟ್ ನೋ. ಇದೇ ಮಮತಾ ಬ್ಯಾನರ್ಜಿ NDAದಲ್ಲಿದ್ದರು, ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದ ಕಾಲದಲ್ಲಿ. ವೋಟರ್ ಲಿಸ್ಟ್ ತಗೊಂಬಂದಿದ್ರು ಅವರು. ಒಂದು ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟು, ಒಂದು ಬಾಂಗ್ಲಾದೇಶದ ವೋಟರ್ ಲಿಸ್ಟು. ಅದನ್ನು ನಮ್ಮ ಚಾಟರ್ಜಿ ಅವರು, ಸ್ಪೀಕರ್ ಸೋಮನಾಥ್ ಚಾಟರ್ಜಿ ಅವರು ಮುಂದೆ ತೋರಿಸಿದ್ರು. ಅಕ್ರಮ ವಲಸೆ ಹೆಂಗಿದೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ. ಬಾಂಗ್ಲಾದೇಶದ ವೋಟರ್ ಲಿಸ್ಟ್ನಲ್ಲಿದ್ದವರೇ ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟ್ನಲ್ಲೂ ಇದ್ದಾರೆ. ಜೋರು ಗಲಾಟೆ ಮಾಡಿದರು. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂದರು ಸೋಮನಾಥ್ ಚಾಟರ್ಜಿ. ತೆಗೆದ ವೋಟರ್ ಲಿಸ್ಟನ್ನು ಸ್ಪೀಕರ್ ಚೇರ್ ಕಡೆ ಎಸೆದು ಹೊರಗಡೆ ಹೋಗಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ಮತದಾರರು, ಅಕ್ರಮ ವಲಸಿಗರ ಬಗ್ಗೆ ನೀವು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಡ್ತಿಲ್ಲ ಅಂತ. ರಾಜಕೀಯ ಒಲವು ನಿಲುವುಗಳ ಬದಲಾದವು. ಇದೇ ಮಮತಾ ಬ್ಯಾನರ್ಜಿ ಅಕ್ರಮ ವಲಸಿಗರ ಓಟ್ಗಳನ್ನು ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಕರೆದು ಇವರ ಕಾರ್ಯಕರ್ತರು, ಇವರ ಕೇಡರ್ಗಳು ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟಿಗೆ ಸೇರಿಸಿದ್ರು. ಎಲ್ಲದರ ಪರಿಣಾಮ ಇವತ್ತಿಲ್ಲಿಗೆ ಬಂದು ನಿಂತಿದೆ.